ಕೋಲಿ ಸಮಾಜದ ರಾಜ್ಯ ಮಟ್ಟದ ಕಲಬುರಗಿ ಜಿಲ್ಲೆಯಲ್ಲಿ ನೂತನ ವಿದ್ಯಾಲಯ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವುದರ ಮೂಲಕ ಮತ್ತು ನಮ್ಮ ನಾಯಕರ ಮತ್ತು ನಮ್ಮ ಧರ್ಮಗುರುಗಳ ಒಂದು ಆಶೀರ್ವಾದದೊಂದಿಗೆ ಯಶಸ್ವಿಯಾಗಲೆಂದು ಈಗಾಗಲೇ ಜ್ಯೋತಿ ಬೆಳಗಿಸುತ್ತಿದ್ದಾರೆ. ಮಾನ್ಯ ಶ್ರೀ ತಿಪ್ಪಣ್ಣ ಕಮದ್ರು, ಮಾನ್ಯ ಶ್ರೀ ಬಾಬುರಾವ್ ಚಿಂಚನ್ಸೂರ್, ಮಾನ್ಯ ಶರಣಪ್ಪ ಸುಳ್ಳ ಹಾಗೂ ಮಾನ್ಯ ಮಾಲಾ ಶ್ರೀಮತಿ ನಾಗವೇಣಿ ಕಮದ್ರು, ಹೀಗೆ ಈ ನಮ್ಮ ಸಮೃದ್ಧ ಎಲ್ಲ ಕೋಲಿ ಸಮಾಜ ತಾಲೂಕಾ ನಾಯಕರು, ಜಿಲ್ಲಾ ನಾಯಕರು ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ಈಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪಕ್ಷ ಅದು ಕೂಡ ಕಾಂಗ್ರೆಸ್ ಪಕ್ಷ ಮಾತ್ರ. ಇವತ್ತು ಜಿಲ್ಲಾ ಪಂಚಾಯತ್ಗೆ, ತಾಲೂಕ್ ಪಂಚಾಯತ್ಗಳಿಗೆ, ಗ್ರಾಮ ಪಂಚಾಯತ್ನಲ್ಲಿ ಅನೇಕ ನಿಗಮ ಮಂಡಳಿಗಳಲ್ಲಿ ನಿರ್ದೇಶಕ ಸ್ಥಾನಗಳನ್ನ, ಆಡಳಿತ ಸ್ಥಾನಗಳನ್ನ ಕೊಟ್ಟಂತ ಒಂದು ಇತಿಹಾಸ ಇರುವುದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಬಂದಿದೆ. ಇವತ್ತು ಇನ್ನೊಂದು ವರ್ಗದ ಜನರಿಗೆ ಆಸಕ್ತಿಯನ್ನು ಆಗಿರ್ತಕ್ಕಂಥ ಅವನೂರು ವರದಿಯನ್ನ, ಅವನೂರು ಆಯೋಗವನ್ನ ರಚನೆ ಮಾಡಿದಂತ ದಿವಂಗತ ದೇವರಾಜ ಅರಸು ಕೂಡ ಕಾಂಗ್ರೆಸ್ ಪಕ್ಷದವರ ಬಂಧುಗಳೇ. ಇವತ್ತು ಅವರು ಬಿಜೆಪಿಯಲ್ಲಿ ಸಂಸತ್ ಸದಸ್ಯರಾಗಿರ್ತಕ್ಕಂಥವರು ಇವತ್ತು ಸಂವಿಧಾನವನ್ನೇ ಬದಲಿಸ್ತೀವಿ, ಮೀಸಲಾತಿಯನ್ನು ಕಿತ್ತು ಹೋಗಿದ್ದೀವಿ ಅಂತಕ್ಕಂಥ ಮಾತನ್ನ ಇವತ್ತು ದಿನನಿತ್ಯ ಮಾತಾಡ್ತಾ ಇದ್ದಾರೆ ಬಂಧುಗಳೇ. ಅದು ರಾಜಾರೋಷವಾಗಿ ಮಾತಾಡ್ತಾ ಇದ್ದಾರೆ. ಈಗ ನಮ್ಮ ಮುಂದಿರುವ ಯಾವ ಪಕ್ಷ ಹಿಂದುಳಿದ ವರ್ಗದವರನ್ನ ಎತ್ತಿ ಹಿಡಿಯುವಂತ ಕೆಲಸ ಮಾಡ್ತಾ ಇದೆ ಮತ್ತು ಶಿಕ್ಷಣದಲ್ಲಿ ಮೇಲೆ ಬರಬೇಕು ಬರ್ಬೇಕಂತ ಹಗಲು ರಾತ್ರಿ ಯೋಚನೆ ಮಾಡ್ತಾರೆ. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಹಿರಿಯರೇ, ಬಂಧು ಬಳಗ, ನನ್ನ ಕಳ್ಳು ಬೆಳ್ಳಿ ಇಲ್ಲೇ ಇದೆ, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಕೇಳದಂಗೆ RK ಸಾಹೇಬರು ಇಷ್ಟು ದಿನ ಸಮಾಜ ಸೇವೆ ಮಾಡ್ಕೊತಾನೆ ಬಂದಿದ್ದಾರೆ. ಅವರೇನು ಹೊಸದಾಗಿ ಫೀಲ್ಡಿಗೆ ಬಂದಿಲ್ಲ ಬಂಧುಗಳೇ. ಇಷ್ಟು ದಿನ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದ್ರೆ ಬಂಧುಗಳೇ. ವರದಿಗಳನ್ನು ಮಾಡುವಾಗ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬರು ಮುಖ್ಯಮಂತ್ರಿಯಾಗಿದ್ದಾಗ, ಅವರು ಸಚಿವರಾಗಿದ್ದಾಗ ನಮ್ಮ ಜಾತಿಯನ್ನು ಪ್ರವರ್ಗ ಒಂದಕ್ಕೆ ಸೇರಿಸಿ SC ST ಸರಿ ಸಮಾನವಾದ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಅವಕಾಶ ಕೊಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷ ನಮ್ಮ ಜಾತಿಗೆ ಒಂದು ಆಶಾಕಿರಣವಾಗಿ ಒಂದು ಅದ್ಭುತವಾದ ಐತಿಹಾಸಿಕ ಕೆಲಸವನ್ನ ನಮ್ಮ ಮಾಡಿಕೊಟ್ಟಿದ್ದಾರೆ ಬಂಧುಗಳೇ. ಅದನ್ನು ಇವತ್ತು ನೆನಪು ಮಾಡತಕ್ಕಂಥ ಒಂದು ಸಂದರ್ಭವನ್ನು ಕೂಡ ನಮ್ಮೊಂದಿದೆ. ನಾನು ಹೇಳುವ ಒಂದು ಪ್ರಾರ್ಥನೆ ಏನಂದ್ರೆ, ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಾರ್ದಿಕ ಈ ಒಂದು ವೇದಿಕೆಯಿಂದ ಸ್ವಾಗತವನ್ನು ಕೋರಲಾಗುತ್ತದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸುಂದರ ನದಿ ವನಗಳ ನಾಡೆ, ಜಯ ವೀರ ಋಷಿಗಳ ಬೀಡೆ, ಭೂದೇವಿಯ ಮಧುಕರ ನವಮಣಿಯೇ, ಗಂಧದ ಚಂದದ ಮಣ್ಣಿನ ಗಣಿಯೇ, ರಾಘವ ಮಧುಸೂದನ ಅವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ ಜನನಿ. ನೀವೆಲ್ಲರಿಗೂ ಕೂಡ ನಮಸ್ಕಾರ ಹೇಳಿ, ಈಗಾಗಲೇ ಭಾರತ ದೇಶದಲ್ಲಿ ಒಂದು ದೊಡ್ಡ ಸಂಚಲನ ಶುರುವಾಗಿದೆ. ಭಾರತ ದೇಶಕ್ಕೆ ಒಬ್ಬ ಉತ್ತಮವಾದಂಥ ನಾಯಕತ್ವ ಬೇಕಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಸ್ಥಳದಲ್ಲಿ, ಇದೇ ಜಾಗದಲ್ಲಿ 5 ವರ್ಷಗಳ ಹಿಂದೆ ನಮ್ಮ ಕೋಲಿ ಸಮಾಜದ ಮನವಿಗೆ ಸ್ಪಂದಿಸಿ
ನಿಮ್ಮನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡ್ತೀನಿ ಎಂಬ ಮಾತನ್ನು ಅವರು ಹೇಳಿದರು. ಅದೇ ರೀತಿಯಲ್ಲಿ ನಮ್ಮ ಸಮಾಜದ ಶಾಸಕರಾದಂಥ ಎನ್ ರವಿಕುಮಾರ್ ಅವರು ಕೂಡ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರಬೇಕು, ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರಬೇಕು. ಇವೆಲ್ಲವೂ ಸರ್ಕಾರಗಳು ಬಂದರೆ ನಿಮ್ಮನ್ನು ನಾನು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡ್ತೀನಿ ಎಂಬ ಮಾತನ್ನು ಕೊಟ್ಟಿದ್ದರು. 5 ವರ್ಷಗಳ ಕಾಲ ನಮ್ಮ ಸಮಾಜದವರು ಬೆಂಗಳೂರಿನ ದಿಲ್ಲಿಯಿಂದ ಬೆಂಗಳೂರು 10 ಸಲ ತಿರುಗಿ ಮನವಿ ಮಾಡಿದ್ರು ಕೂಡ ಈ ಬಿಜೆಪಿ ಸರ್ಕಾರದವರು ನಮ್ಮ ಮನವಿಗೆ ಕಿವಿಗೊಡಲಿಲ್ಲ ಮತ್ತು ನಮ್ಮನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಲಿಲ್ಲ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 3 ಸಲ ಇವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ರಂಗದಲ್ಲಿ ಹಿಂದುಳಿದಿದ್ದಾರೆ. ಚಿನ್ನಪ್ಪ ರೆಡ್ಡಿ ಆಯೋಗಗಳು ಎಲ್ಲ ಆಯೋಗಗಳಲ್ಲಿ ಕೂಡ ಕೋಲಿ ಸಮಾಜದವರೇ ಪರಿಶಿಷ್ಟ ಪಂಗಡದಲ್ಲಿ ಸೇರಬೇಕೆಂಬ ಎಲ್ಲ ರೀತಿಯ ದಾಖಲೆಗಳಿದ್ದರೂ ಕೂಡ ಮಾಡಿ ಕುಲಶಾಸ್ತ್ರ ಅಧ್ಯಯನ ಮಾಡಿ ಅವರು ಕೇಳಿದಂಥ ಎಲ್ಲ ನ್ಯೂನತೆಗಳು, ಕೇಂದ್ರ ಸರ್ಕಾರ ಕೇಳಿದ ಎಲ್ಲ ನ್ಯೂನತೆಗಳು ಸರಿಪಡಿಸಿ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿದ್ರು ಕೂಡ ಇಲ್ಲಿಯವರೆಗೆ ನಮ್ಮದು ಎಷ್ಟೇ ಆಗಲೇ ಇಲ್ಲ. ಉಮೇಶ್ ಜಾಧವ್ ಅವರು 5 ವರ್ಷಗಳ ಕಾಲ ಇಲ್ಲಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು. ಅವರು ಕೂಡ ನಿಮ್ಮನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡ್ಕೊಂಡು ಮಾತು ಕೊಟ್ಟಿದ್ರು. ಅವರು ಕೂಡ ಯಾವಾಗ ಹೋದ್ರು ಕೂಡ ಅವ್ರು ನಮ್ಗೆ ಸಿಗಲೇ ಇಲ್ಲ. ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ ಅಲ್ಲೇ ಅವರು ಭೇಟಿ ಆಗ್ತಿದ್ರು. ಅದಕ್ಕಾಗಿ ನಾವು ಇಡೀ ಕೋಲಿ ಸಮಾಜದವರು ಒಕ್ಕಟ್ಟಾಗಿದ್ದೇವೆ. ಮೊನ್ನೆ ಈ ಬಿಜೆಪಿಯವರು ನಾಗನಹಳ್ಳಿ ಕ್ರಾಸ್ನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ನಾಗನಹಳ್ಳಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡ್ರ ನಮ್ಮ ಜನರಿಗೆ ಕರಿಲಕ್ಕ ಇವರು ಕ್ರೋಶರು ಗಾಡಿ ಕಳಿಸ್ಕೊಂಡ್ರೆ ನಮ್ಮ ಜನರಿಗೆ ಯಾರೂ ಹೋಗಲಿಲ್ಲ. ನೀವು ಬಿಜೆಪಿಯವರು ದ್ರೋಹಿಗಳಿದ್ದೀರಿ, ನಮ್ಗೆ ಮೋಸ ಮಾಡಿದ್ದೀರಿ, ನಾವು ಯಾರೂ ನೀವು ಗಾಡಿಯಲ್ಲಿ ಕೂಡಲ್ಲ ಅಂತೇಳಿ ವಾಪಸ್ ಕಳಿಸಿರಲ್ಲ. ಆ ನಾಗನಹಳ್ಳಿ ಕ್ರಾಸಂತ ಕಾರ್ಯಕ್ರಮ ರದ್ದಾಗಿ ಹೋಯಿತು. ಪುನಃ ಚಿತ್ತಾಪುರದಲ್ಲಿ ನಿನ್ನೆ 3ನೇ ತಾರೀಕು ಅವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಚಿತ್ತಾಪುರದಲ್ಲಿ ಮಾಡಂದ್ರೆ ಅಲ್ಲೂ ಕೂಡ ನಮ್ಮ ಸಮಾಜದವರು ಯಾರೂ ಭಾಗವಹಿಸೋದಕ್ಕಾಗಿ ಕೋಲಿ ಸಮಾಜದ ಬಿಜೆಪಿಯವರು ಕರೆದಂಥ ಸಭೆ ನಮ್ಮ ಜನರು ಯಾರೂ ಹೋಗಲಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಂದ ಮಾತ್ರ ಕೋಲಿ ಸಮಾಜ ಎಷ್ಟಿ ಆಗ್ತದೆ. ಭಾರತ ದೇಶಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಪ್ರಧಾನಮಂತ್ರಿ ಆಗಬೇಕು. ನಮ್ಮ ಕಲಬುರಗಿ ಜಿಲ್ಲೆಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಭಾರಿ ಬಹುಮತದಿಂದ ಗೆದ್ದು ಬರಬೇಕು. ಅದಕ್ಕಾಗಿ ಇವತ್ತಿನೆಲ್ಲರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಭಾರತ ದೇಶ ತಿರುಗಿ ನೋಡ್ತಾ ಇದೆ. ಮಮತಾ ಬ್ಯಾನರ್ಜಿ ಹೇಳ್ತಾರ, ಘನತೆ, ಗೌರವ, ಬುದ್ಧ, ಬಸವ, ಅಂಬೇಡ್ಕರ್ ಅವರ ಹೆಸರು ನೆನಪಿರಬೇಕಾದ್ರೆ, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ಇತಿಹಾಸ ಮರುಕಳಿಸಬೇಕಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ ಭಾರತ ದೇಶದ ಪ್ರಧಾನಮಂತ್ರಿ ಆಗಬೇಕು.